ಓಕೆ, ಈ ಪೈಕಿ ಸಾವಿನ ಸಂಖ್ಯೆ 4ಕ್ಕೆ ಹೋಗಿದೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇವರು ಕೂಡ ಬೆಳಗಾವಿಯವರೇ, ಆದ್ರೆ ಶಿವಾಜಿನಗರ ನಿವಾಸಿ ಮಹಾದೇವಿ ಹನುಮಂತ ಸಾವನ್ನಪ್ಪಿದ್ದಾರೆ ಅಂತ ಅಧಿಕೃತವಾಗಿ ತಿಳಿಸಲಾಗ್ತಾ ಇದೆ. ಬೆಳಗಾವಿಯಿಂದ ಹಲವಾರು ಮಂದಿ ಈ ಕುಂಭಮೇಳಕ್ಕೆ ಅಂತ ಹೋಗಿದ್ರು. ಅದರಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಈಗ 4ಕ್ಕೆ ಏರಿದೆ. ತಾಯಿ ಮಗಳ ಸಾವಾಗಿತ್ತು ಅಂತ ಖಚಿತಪಡಿಸಲಾಗಿತ್ತು. ಜ್ಯೋತಿ ಮತ್ತು ಮೇಘ ಅವರು ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಕೆಲ ಹೊತ್ತುಗಳ ಹಿಂದಷ್ಟೇ ಅರುಣ್ ಕೋರ್ಪಡೆ ಅವರ ಸಾವಾಗಿದೆ ಅಂತ ಕೂಡ ಹೇಳಲಾಗಿತ್ತು. ಈಗ ಶಿವಾಜಿನಗರ ನಿವಾಸಿ, ಇವರ ಮೂಲ ಬೆಳಗಾವಿ, ಮಹಾದೇವಿ ಹನುಮಂತು ಇವರು ಕೂಡ ಸಾವನ್ನಪ್ಪಿದ್ದಾರೆ. 4ಕ್ಕೆ ಏರಿದೆ ಸಾವಿನ ಸಂಖ್ಯೆ. ಅದರಲ್ಲೂ ಕೂಡ ಕನ್ನಡಿಗರು, ಬೆಳಗಾವಿಯ ಭಾಗದವರು ಸಾವನ್ನಪ್ಪಿರೋದು. ಇನ್ನುಳಿದಂತೆ ಸಾವುಗಳು ಆಗದಿರಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಆದರೆ ಇನ್ನೂ ಮಿಸ್ಸಿಂಗ್ ಕೇಸ್ ಲಿಸ್ಟ್ನಲ್ಲೇ ಹಲವರು ಇರೋದ್ರಿಂದ ಯಾವುದೇ ರೈಟ್ ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ. ಏನಾಗಿದೆ ಎತ್ತ ಅನ್ನುವಂತಹ ಆತಂಕ ಸಹಜವಾಗಿ ಇಲ್ಲಿರುವಂತಹವರಲ್ಲಿ ಕಾಡ್ತಾ ಇದೆ. ನಿರಂತರ ಸಂಪರ್ಕದಲ್ಲಿ ಇದ್ದಾರೆ UP ಸರ್ಕಾರದ ಜೊತೆಗೆ. ಅಲ್ಲಿ ಒಂದಷ್ಟು ಸಹಾಯವಾಣಿಗಳನ್ನ ತೆರೆಯುವ ಮೂಲಕವಾಗಿ ಕುಟುಂಬಗಳಿಗೆ ಮಾಹಿತಿಗಳನ್ನು ತಲುಪಿಸುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜನ ಈ ರೀತಿಯಾದಂತಹ ಒಂದು ದೊಡ್ಡ ಸಂದರ್ಭಗಳಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಬೇಕು. ಏನೋ ಒಂದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತ ಯಾರೋ ಹೇಳ್ತಾರೆ, ನುಗ್ಬಿಡಿ ಅಂತ ಹೇಳ್ತಾರೆ, ಬ್ಯಾರಿಕೇಡ್ನ ಜಂಪ್ ಮಾಡ್ಕೊಂಡು ಹೋಗ್ಬಿಡೋದು, ಈ ರೀತಿ ಆದಾಗಲೇ ಕಾಲ್ತುಳಿತಗಳಾಗೋದು. ಎಷ್ಟು ಸಿಸ್ಟಮೆಟಿಕ್ ಆಗಿ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಹೋಗ್ತಿದ್ದಾಗ ನಮ್ಮ ತಾಳ್ಮೆ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಅಷ್ಟೇ. ಇದು ಅವರವರುಗಳೇ ಮಾಡಿಕೊಂಡಿರುವಂತಹ ತಪ್ಪಿನ ಪರಿಣಾಮವಾಗಿದೆ. ಈಗ ಸಾವನ್ನಪ್ಪಿರೋರು ಮಾಡಿರೋ ತಪ್ಪು ಅಂತಲ್ಲ, ಯಾರೋ ಇನ್ನೊಬ್ಬರು ತಳ್ಳಿರ್ತಾರೆ, ನುಗ್ಗಿರ್ತಾರೆ, ಇವರುಗಳು ಬಲಿಯಾಗಿರ್ತಾರೆ. ಈಗ ಬೆಳಗಾವಿ ಮೂಲದ 4 ಸಾವು ಖಚಿತವಾಗಿದೆ. ಪ್ರಯಾಗ್ರಾಜ್ಗೆ ಹೋಗಿದ್ದಂತಹ ಕನ್ನಡಿಗರ ಸಾವಿನ ಸಂಖ್ಯೆ ಈಗ 4. ಇನ್ನೂ ಕೂಡ ರಾಜ್ಯದಿಂದ ಯಾರೆಲ್ಲ ಹೋಗಿದ್ರು ಈ ದಿನ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದು ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನೀವು ಆಗಲೇ ಹೇಳ್ತಾ ಇದ್ರಿ 13 ಜನ ತಂಡ ಕಟ್ಕೊಂಡು ಬೆಳಗಾವಿಯಿಂದ ಹೋಗಿದ್ರು ಅಂತ. ಈಗೇನು 4 ಡೆತ್ ಆಗಿದೆ ಅನ್ನುವಂಥ ಕನ್ಫರ್ಮೇಷನ್, ಅವರೆಲ್ಲರೂ ಕೂಡ ಈ ಒಂದೇ ಟೀಮ್ನಲ್ಲಿ ಇದ್ದವರಾ ಅಥವಾ ಬೇರೆ ಬೇರೆನಾ? ದಿವ್ಯಜ್ಯೋತಿ, ಖಂಡಿತವಾಗಿ ಕೂಡ ಬೆಳಗಿನಿಂದಲೂ ಕೂಡ ಬೆಳಗಾವಿಯಿಂದ ಏನು ಸಾಯಿ ರಥ ಟ್ರಾವೆಲ್ಸ್ ಮೂಲಕ ತೆರಳಿದ್ದ ಒಂದೇ ಗುಂಪಿನಲ್ಲಿದ್ರು ಮಾಹಿತಿ ಸದ್ಯ ಲಭ್ಯವಾಗ್ತಿರುವಂತದ್ದು. ಅದರಲ್ಲೂ ಕೂಡ ಸಾವಿನ ಸಂಖ್ಯೆ ಏನು ಬೆಳಗಾವಿ ಜಿಲ್ಲೆ 2 ಸಾವನ್ನಪ್ಪಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಸಾವಿನ ಸಂಖ್ಯೆ 4ಕ್ಕೆ ಏರಿರುವಂತದ್ದು. ಏನು ಬೆಳಿಗ್ಗೆ ಅಷ್ಟೇ ಗಾಯಾಳು ಎಂದು ಹೇಳುತ್ತಿದ್ದಂತ ಏನು ಕೊಪ್ಪಾಡಿ ಅನ್ನೋ ಕುಟುಂಬಸ್ಥರು ಏನು ದಂಪತಿಗಳು ಗಾಯಾಳುಗಳಾಗಿದ್ರು. ಆದ್ರೆ ಈಗ ಅದರಲ್ಲಿರ್ತಕ್ಕಂತ ಅರುಣ್ ಕೊಪ್ಪಾಡಿ ಎಂಬ ವ್ಯಕ್ತಿಯು ಕೂಡ ಸಾವನ್ನಪ್ಪಿರುವಂತದ್ದು. ಅದ್ರ ಜೊತೆಗೆ ಏನು ಅವ್ರ ಪತ್ನಿ ಇದ್ರು ಕಾಂಚನ ಕೊಪ್ಪಾಡಿ, ಅವರಿಗೆ ಈಗ ಅವ್ರಿಗೂ ಕೂಡ ಗಂಭೀರವಾಗಿ ಗಾಯಗಳಾಗಿದ್ದು. ಅವ್ರಿಗೂ ಕೂಡ ಏನು ಪ್ರಯಾಗ್ರಾಜ್ನಲ್ಲಿ ಚಿಕಿತ್ಸೆ ನೀಡಲಾಗ್ತದೆ. ಅದ್ರ ಜೊತೆಗೆ ಏನು ಶಿವಾಜಿನಗರದ, ಬೆಳಗಾವಿ ನಗರದಲ್ಲಿರ್ತಕ್ಕಂಥ ಶಿವಾಜಿನಗರದ ನಿವಾಸಿ ಮಹಾದೇವಿ ಹನುಮಂತ್ ಬಾವನೂರ್ ಎಂಬ ಮಹಿಳೆಯು ಕೂಡ ಏನು ಸಾವನ್ನಪ್ಪಿರುವಂತದ್ದು. ಹೀಗಾಗಿ ಇನ್ನೂ ಹೆಚ್ಚಿನ ಬೆಳಗಾವಿ ಜಿಲ್ಲೆಯಿಂದ ತೆರಳಿದಂತ ಪ್ರಯಾಗಕ್ಕೆ ತೆರಳಿದಂತ ಜನರಲ್ಲಿ ಇನ್ನೂ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಮಾಹಿತಿಗೆ.